ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಂದನ, ಚಂದನ. ಅಯ್ಯೋ, ಈಗ ನನ್ನ ಹೆಸರು ಚಂದನ ಅಂತ ಹೇಳ್ದೆ ಅಲ್ವಾ? ನನ್ನನ್ನು ಕರಿತಿರ್ಬೇಕು. ನಿಂತ್ಕೊಳ್ಳಮ್ಮ, ಬಾಯ್ಲಿ. ನೋಡಮ್ಮ, ನಿನ್ಗೆ ಯಾರೂ ಇಲ್ಲ ಅಂತೀಯ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ ಅಂತೀಯ. ನಾನು ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋದರೆ ನೀನು ಮತ್ತೆ ಆತ್ಮಹತ್ಯೆ ಪ್ರಯತ್ನ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿನಗೇನೂ ಅಭ್ಯಂತರ ಇಲ್ಲ ಅಂದರೆ ನನ್ನ ಜೊತೆ ಬರ್ಬೋದಾ? ಯಾಕಮ್ಮ ಒಂಟಿ ಹಿಂಗ್ಸು ಒಬ್ಬ ಗಂಡಸಿನ ಜೊತೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ಯಾ? ನನಗೂ ಒಂದು ಕುಟುಂಬ ಇದೆಯಮ್ಮ. ನಿನ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಮನೆ ಕೆಲಸ ಮಾಡ್ಕೊಂಡು ಇರ್ಬೋದು. ಅದೆಲ್ಲ ಇರಲಿ ಅಮ್ಮ. ನೋಡು, ನನಗೆ ನನ್ನದೇ ಆದ ಒಂದು ಪುಟ್ಟ ಕುಟುಂಬ ಇದೆ. ಅಪ್ಪ ಇದ್ದಾರೆ, ಹೆಂಡತಿ ಇದ್ದಾರೆ, ಮಗ ಸೊಸೆ ಎಲ್ಲರೂ ಇದ್ದಾರೆ. ನನ್ನ ಮಾತು ನಂಬು. ನೀನು ಅಲ್ಲಿಗೆ ಬಂದರೆ ನನ್ನ ಜೊತೆ ಕ್ಷೇಮವಾಗಿರ್ಬೋದು. ನಡಿ. ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ? ನರಸಿಂಹ ಅಂತ. ನಡಿ. ಡ್ರೈವರ್, ರೀ 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 ಚಿನ್ನುಮರಿ, ಎಲ್ಲ ಹೋಗ್ಬಿಟ್ಟಿದ್ರಿ ನೀವು? ನೀವಿಲ್ಲದೆ ನಾನು ಎಷ್ಟು ಪರದಾಡ್ಬಿಟ್ಟೆ ಗೊತ್ತಾ? ಪರವಾಗಿಲ್ಲ, ಈಗಲಾದರೂ ಬಂದ್ರಲ್ಲ, ನನಗಷ್ಟು ಸಾಕು. ಏನಾದರೂ ಮಾತಾಡಿ ಚಿನ್ನುಮರಿ. ನೋಡಿ, ನೀವು ಹೀಗೆಲ್ಲ ಯಾಕೆ ಮಾಡ್ಕೊಳಕ್ಕೆ ಹೋದ್ರಿ? ನಿಮಗೆ ಕಷ್ಟ ಆಗ್ತಿದೆ, ತೊಂದರೆ ಆಗ್ತಿದೆ ಅಂತ ನಿಮ್ಮ ಜಯಂತಂಗೆ ಒಂದು ಮಾತು ಹೇಳೋಕ್ಕಾಗಲಿಲ್ವಾ ನಿಮಗೆ? ಸರಿ ಸರಿ, ನಿಮ್ಮ ಮನೆಯವರೆಲ್ಲ ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಕರ್ಕೊಂಬಂದ್ಬಿಡ್ಲಾ? ಬೇಡ ರೀ, ಯಾರನ್ನೂ ಕರಿಬೇಡಿ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಉದ್ದೇಶ ಬೇರೆ ಅಂದರೆ ಏನು ಚಿನ್ನುಮರಿ? ನಿಜವಾಗ್ಲೂ ನನ್ನ ಕಳ್ಕೊಂಡಿದ್ದೀರಾ ಅಂತ ನೀವು ಕಣ್ಣೀರಿಡ್ತಾ ಇದ್ದೀರಾ? ಏನು ಪ್ರಶ್ನೆ ಅಂತ ಕೇಳ್ತಿದ್ದೀರಾ ಚಿನ್ನುಮರಿ? ನಿಮಗೆ ನನ್ನ ನೋವು ಸಂಕಟ ಯಾವುದೂ ಅರ್ಥ ಆಗ್ತಿಲ್ವಾ? ಹೋ, ನಿಜವಾಗ್ಲೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಳ್ತೀರಾ? ಚಿನ್ನುಮರಿ, ನಿಮ್ಮನ್ನು ನಾನು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ. ಇದು ನಿಮಗೂ ಗೊತ್ತು. ಚಿನ್ನುಮರಿ, ಅಂದ್ರೆ ಚಿನ್ನುಮರಿ, ಚಿನ್ನುಮರಿ, ಬೇಡ ಚಿನ್ನುಮರಿ, ಯಾಕೆ ಮಾಡ್ತಾ ಇದ್ದೀರ? ಬೇಡ ಚಿನ್ನುಮರಿ, ಬೇಡ. ಅಳಿದ್ರೆ ಬೇಡ ಚಿನ್ನುಮರಿ. ಯಾಕೆ? ಮಾವ, ಮಾವ, ಜಾನ್ವಿಯವರು. ಏನ್ ನೋಡ್ಕೊಳ್ತಾ ಇದ್ರೆ ಅಳಿದ್ರೆ? ಅಳಿದ್ರೆ ಜಾನು ಕನ್ಸಿಗೆ ಬಂದಿಲ್ಲ? ನೀವು ಮಲ್ಕೊಳ್ಳುವಾಗ ಅವಳ ನೆನಪು ಮಾಡ್ಕೊಂಡು ಮಲ್ಕೊಂಡಿರ್ತೀರ, ಅದಕ್ಕೆ ಕನ್ಸಿಗೆ ಬಂದಿರ್ತಾಳೆ. ನೋಡಿ, ಸ್ವಲ್ಪ ನೀರು ಕುಡಿರಿ. ಇನ್ನೊಂದು ಸ್ವಲ್ಪ ಕೊಡ್ಲಾ? ಬೇಡ ಮಾವ. ಐಮ್ ಸಾರಿ ಮಾವ. ಪರವಾಗಿಲ್ಲ, ಅರ್ಥ ಆಗುತ್ತೆ. ಮಲ್ಕೊಳ್ಳಿ. ಇರ್ಲಿ ಮಾವ.
ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಜಾನು, ನಿನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಬಂದೆ. ಆದರೆ ನೀನು ಮನೇಲಿಲ್ಲ. ಮನೆಗೆ ಬಂದ ತಕ್ಷಣ ಫೋನ್ ಮಾಡು. ಇಂತಿ ನಿನ್ನ ಪ್ರೀತಿಯ ಗೂಬೆ. ಇದೇನು ಜಾನು ಇನ್ನೂ ಫೋನ್ ಮಾಡಿಲ್ವಲ್ಲ? ನಾನು ಬರೆದಿಟ್ಟಿದ್ದ ಚೀಟಿ ನೋಡಿದ್ಲೋ ಇಲ್ವೋ? ನಾನೇ ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ. The number you are trying to call is currently switched off. ಫೋನ್ ಸ್ವಿಚ್ ಆಫ್ ಬರ್ತಿದೆಯಲ್ಲ, ಏನಾಗಿದೆ ಈ ಜಾನುಗೆ? ಮನೇಲೂ ಇಲ್ಲ, ಜಯಂತ್ ಅವ್ರ ಜೊತೆಲೂ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಇವಳು? ಅಮ್ಮನ ಮನೆಗೆ ಏನಾದರೂ ಹೋಗಿದ್ದಾಳ? ಅಲ್ಲಿಗೆ ಹೋಗಿದ್ರು ಫೋನ್ ಸ್ವಿಚ್ ಆಫ್ ಯಾಕೆ ಮಾಡಬೇಕು? ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏಯ್ ಏಯ್ ಏಯ್, ಸುಮ್ಮನೆ ಇರೋಕ್ಕಾಗಲ್ವ? ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತಿಯಲ್ಲ. ನಾನು ಸುಮ್ಮನೆ ಇರಲ್ಲ, ನಾನು ಚಿಕ್ಕ ಹುಡುಗಿ ಥರನೇ ಆಡೋದು. 2 ಕತ್ತೆ ವಯಸ್ಸಾಗಿದೆ, ಚಿಕ್ಕ ಹುಡುಗಿ ಅಂತೆ. ಈ 2 ಕತೆ ವಯಸ್ಸಾಗಿರೋ ನನಗೆ 4 ಕತೆ ವಯಸ್ಸಾಗಿರೋ ನಿನ್ ಜೊತೆ ಜೋಡಿ ಆಗೋವರೆಗೂ ನಾನು ಹೀಗೆ ಇರ್ತೀನಿ. ಆಯ್ತು, ಸುಮ್ಮನೆ ಇರೋ, ತಮಾಷೆ ಮಾಡಿದೆ. ನಾನು ಏನು ಹೇಳಿದ್ರು ಇಷ್ಟು ಸಿಟ್ಟು ಮಾಡ್ಕೋತೀಯಲ್ಲ ನೀನು. ಯಾವಾಗ ನೋಡಿದ್ರು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಇಡ್ತೀಯಲ್ಲ. ಸ್ವಲ್ಪ ನಗ್ನಗ್ತಾ ಇಡ್ಬಾರ್ದ ವಿಶ್ವ? ನಿನ್ ಸಮಸ್ಯೆ ಏನಂತ ಹೇಳು. ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆ ಇಲ್ದಿರೋನು ಈ ಹಳ್ಸೋಗಿರೋ ಸಮೋಸ ತರ ಯಾಕೆ ಮುಖ ಇಟ್ಕೊಂಡಿರ್ತೀಯ? ನೀನ್ ಈ ರೀತಿ ಇರೋದು ನೋಡಿದ್ರೆ ಈ ಜೀವನನೇ ಬೇಡ, ಸಾಕಪ್ಪ ಈ ಲೈಫು ಅನ್ನೋ ತರ ಇದೆಯಾ? ನೀನು ಸನ್ಯಾಸಿಯಾಗಿ ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಏನಾದ್ರು ಹಾಕಿದ್ಯಾ? ಅಕಸ್ಮಾತಾಗ ಆ ರೀತಿ ಪ್ಲಾನ್ ಮಾಡಿದ್ರೆ ನಾನು ನಿನ್ ಜೊತೆ ಬರ್ತೀನಿ ಕಣೋ. ಅಲ್ಲಿ ನಾವಿಬ್ರು ಸೇರ್ಕೊಂಡು ಆಲೂಗಡ್ಡೆ ತಿನ್ಕೊಂಡು ಜೀವನ ಮಾಡೋಣ. ಏಯ್, ಯಾವಾಗ್ಲೂ ತಮಾಷೆ ಮಾಡೋದೇನಾ? ಸ್ವಲ್ಪ ಸೀರಿಯಸ್ ಆಗಿ ಇರಕ್ ಬರಲ್ವಾ ನಿಮಗೆ? ಲೋ ವಿಶ್ವ, ಲೈಫನ್ನ ನಾವು ಯಾವತ್ತೂ ಸೀರಿಯಸ್ ಆಗಿ ತಗೋಬಾರ್ದು ಕಣೋ. ಲೈಫ್ ಹೇಗೆ ಹೋಗುತ್ತೋ ನಾವು ಹಾಗೆ ಹೋಗ್ತಿರ್ಬೇಕು. ಗೋ ವಿತ್ ದ ಫ್ಲೋ. ಅದೆಲ್ಲ ಹೇಳಕ್ಕಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಿನ್ನ ಲೈಫಲ್ಲಿ ನೀನು ಏನಾದರೂ ಆಸೆ ಪಟ್ಟಿರ್ತೀಯ, ಅದು ನಿನಗೆ ಸಿಗಲ್ಲ. ಮತ್ತೆ ಅದು ಬೇಕು ಅನ್ಸೋ ಅನುಭವ ಏನಾದರೂ ಆಗಿದೆಯಾ? ಏನೇ ಇದು ಆಸೆ ಪಡೋದಂತೆ ಮತ್ತೆ ಸಿಗಲ್ವಂತೆ, ತಿರ್ಗಿ ಆಸೆ ಪಡೋದಂತೆ. ಏನು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಯಾವ್ದಾದ್ರೂ ಸ್ವಾಮೀಜಿ ಹತ್ರ ಪ್ರವಚನ ಕೇಳಕ್ ಹೋಗ್ತಿದ್ಯಾ? ತನು, ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ಆಯ್ತಪ್ಪ, ಈಗ ಕೇಳಿಸ್ಕೊ. ನನ್ನ ಲೈಫಲ್ಲಿ ಇರೋದು ಒಂದೇ ಸಿದ್ಧಾಂತ. ನಾನು ಆಸೆ ಪಟ್ಟಿರೋದನ್ನ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಇರಬೇಕು. ಆ ನಂಬಿಕೆ ಎಷ್ಟು ಗಟ್ಟಿಯಾಗಿರುತ್ತೋ ಹಾಗೆ ನಾವು ಬಯಸಿದ್ದು ಖಂಡಿತ ಸಿಕ್ಕೇ ಸಿಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.